ಜೋರಾಗಿ ನಡೀತು ಧಾರವಾಡ ಭಾಗದಲ್ಲಿರ್ಬೋದು ಅಥವಾ ಇಡೀ ಮೈಸೂರು ಅಥವಾ ಇಡೀ ರಾಜ್ಯದಲ್ಲಿ. ಅದರ ಪರಿಣಾಮವಾಗಿ ಸರ್ಕಾರ ನಿನ್ನೆ 50,000 ಹುದ್ದೆಗಳಿಗೆ ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಸಿಕ್ಕಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಇದು ಮತ್ತೆ ಬರೀ ಮಾತಾಗುಳಿದ್ರೆ ಮತ್ತೆ ಯುವ ಜನರಲ್ಲಿ ಹತಾಶೆ ಬರುತ್ತೆ, ಅವರಲ್ಲಿ ಇನ್ನೂ ಕೂಡ ಆಕ್ರೋಶ ಹುಟ್ಟುತ್ತೆ. ಇದಕ್ಕೆ ಸರ್ಕಾರ ಅನುವು ಮಾಡಿಕೊಡಬಾರ್ದು. ಜೊತೆಗೆ ಇವತ್ತಿನ ಬರೀ 56,000 ಹೇಳಿದ್ದಾರೆ. ಇವತ್ತು ಇರುವಂತ ಎಲ್ಲಾ ಖಾಲಿ ಹುದ್ದೆಗಳನ್ನ ತುಂಬ್ಕೋಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಯಾಕಂದ್ರೆ 5-6 ವರ್ಷದಿಂದ ನೇಮಕಾತಿಗಳೇ ಆಗಿಲ್ಲ. ಈಗ ವಯೋಮಿತಿ ಹೆಚ್ಚಿದ್ರು ಕೂಡ ತುಂಬಾ ಜನ ನೇಮಕಾತಿ ಅರ್ಹತೆಗೆ ಒಳಗಾಗಲ್ಲ. ಹಾಗಾಗಿ ಎಲ್ಲ ಹುದ್ದೆಗಳನ್ನು ತುಂಬ್ಕೋಬೇಕು. ಜೊತೆಗೆ ಇವತ್ತೇನು ಉದ್ಯೋಗಗಳನ್ನ ನಾಶ ಮಾಡುವಂತ ಒಂದು KPS ಮ್ಯಾಗ್ನೆಟ್ ಯೋಜನೆ ತಂದಿದೆ ಸರ್ಕಾರ. ಶಿಕ್ಷಣ ಇಲಾಖೆಯಲ್ಲಿರುವಂತ 80,000 ಹುದ್ದೆಗಳನ್ನು ನಾಶ ಮಾಡಕ್ ಹೊರಟಿದೆ. ಇದನ್ನ ಕೈ ಬಿಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಹಾಗೇನೆ ನಾವು ಇನ್ನೊಂದು ಡಿಮ್ಯಾಂಡ್ ಹೇಳ್ತಾ ಇರೋದು, ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಂತ ಏನೋ ಸರ್ಕಾರ ಬಿಡುಗಡೆ ಮಾಡಬೇಕು. ಪ್ರತಿ ವರ್ಷ ನಾವು ಇಂಥ ಟೈಮಲ್ಲಿ ಇಂಥ ನೇಮಕಾತಿ ಕರಿತೀವಿ, ಇಂಥ ಪ್ರೊಸೀಜರ್ ಅನ್ನೋದನ್ನ ಸರ್ಕಾರ ಬಿಡುಗಡೆ ಮಾಡಬೇಕು. ಜೊತೆಗೆ ಅದರಲ್ಲಿ ನೇಮಕಾತಿಯಲ್ಲಿ ಪಾರದರ್ಶಕತೆ ಮೇಂಟೈನ್ ಮಾಡಬೇಕು. ಜೊತೆಗೆ ಕರಪ್ಷನ್ ತಡೆಗಟ್ಟೋದಕ್ಕೆ ಸ್ಟ್ರಿಕ್ಟ್ ಆಗಿ ಕ್ರಮಗಳನ್ನ ತಗೋಬೇಕು ಅಂತ ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ. ಇಲ್ಲಿ ಸೇರಿರೋಂಥವ್ರು ಎಲ್ಲರೂ ಕೂಡ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಪೇರೆಂಟ್ಸ್ ಕೂಡ ಸಾಲ ಮಾಡಿ ಜಮೀನ್ ಮಾರಿ ಅವ್ರನ್ನ ಇಲ್ಲಿ ಕಳಿಸಿದ್ದಾರೆ. ಎಷ್ಟೋ ಸಣ್ಣ ಪುಟ್ಟ ಕೆಲಸ ಪೆಟ್ರೋಲ್ ಬಂಕ್ ಅಲ್ಲಿ ಚೌಲ್ಟ್ರಿಗಳ ಕೆಲಸ ಮಾಡ್ಕೊಂಡು ಇಲ್ಲಿ ಓದ್ತಾ ಇದ್ದಾರೆ. ಸೊ ಅವರ ಕನಸೆಲ್ಲ ಇವತ್ತು ಸರ್ಕಾರದ ಇದರಿಂದ ಏನಾಗಿದ್ದಾರೆ ಅಂದ್ರೆ ಅವರು ಫುಲ್ಲು ಹತಾಶರಾಗಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದು ನಾವು ನೋಡಿದ್ವಿ. ಸರ್ಕಾರಕ್ಕೆ ಇನ್ನೆಷ್ಟು ಜನ ಸಾಯಬೇಕು ಅರ್ಥ ಮಾಡ್ಕೊಳ್ಬೇಕು, ಇದು ನಮ್ಮ ಪ್ರಶ್ನೆ. ಸೊ ನಾವು ಕೊನೆಯದಾಗ ಆಗ್ರಹಿಸೋದು, ಸರ್ಕಾರ ಬರೀ ಮಾತಾಡ್ದೇನೆ ಅವರ ಭರವಸೆನ ಉಳಿಸ್ಕೋಬೇಕು. ಇಲ್ದಿದ್ರೆ ಯುವ ಜನರು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಪಾಠ ಕಲಿಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾ, ನನ್ನ ಹೆಸರು IDYO ಸಂಘಟನೆ ಕಾರ್ಯದರ್ಶಿ.